ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ದೀಪಾ ಚಿದಾನಂದ್ ಬ್ಲಾಗ್ಸ್ಗೆ ಸ್ವಾಗತ. ಇವತ್ತಿನ ವಿಡಿಯೋ ಏನಂದರೆ, ಇವತ್ತು ಈಸಿಯಾಗಿ ಕ್ವಿಕ್ಕಾಗಿ ಮಾಡುವಂತಹ, ಕಡಿಮೆ ಸಮಯದಲ್ಲಿ ಮಾಡುವಂಥ ಟೊಮೆಟೊ ಗೊಜ್ಜನ್ನ ಹೇಗೆ ಮಾಡೋದನ್ನು ನೋಡ್ಕೊಳ್ಳೋಣ. ಚಪಾತಿಗೆ, ಅನ್ನಕ್ಕೆ, ರೊಟ್ಟಿಗೆ ಅಥವಾ ದೋಸೆಗೆ ಇನ್ಸ್ಟಂಟಾಗಿ ಜಲ್ದಿ ಮಾಡ್ಕೋಬೋದು. ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ. ತುಂಬ ಚೆನ್ನಾಗಿರುತ್ತೆ, ಹುಳಿಯಾಗಿ. ಅನ್ನಕ್ಕಂತೂ ತುಂಬ ಚೆನ್ನಾಗಿ. ಒಂದು ಕಡೆ ಅನ್ನ ಇಟ್ಟಿದ್ದೀನಿ, ಇನ್ನೊಂದು ಕಡೆ ಗೊಜ್ಜು ಮಾಡಿ ಒಂದು ಭಾಳ ಅಂದ್ರೆ 10 ನಿಮಿಷನೂ ಕಡಿಮೆನೇ, ಜಾಸ್ತಿನೇ. ಒಂದು 5-6 ನಿಮಿಷದಲ್ಲಿ ಮಾಡ್ಕೋಬೋದು, ಚೆನ್ನಾಗಿರುತ್ತೆ. ಯಾರಾದರೂ ಬರ್ತಾರೆ ಮನೆಗೆ ಅಂತ ಇನ್ಸ್ಟೆಂಟಾಗಿ ಜಲ್ದಿ ಮಾಡ್ಕೋಬೋದು. ಏನೇನು ಬೇಕು ನೋಡ್ಕೊಳ್ಳೋಣ. ಕೊತ್ತಂಬರಿ ತೊಗೊಂಡಿದ್ದೀನಿ, ಹಾಗೆ ಕರಿಬೇವು, ಟೊಮ್ಯಾಟೊ, ಬೆಳ್ಳುಳ್ಳಿ, ಖಾರ, ಉಪ್ಪು, ಅರಿಶಿನ, ಸ್ವಲ್ಪ ಬೆಲ್ಲ ತಗೊಂಡಿದ್ದೀನಿ. ಸ್ವಲ್ಪ ಅಂದರೆ ಹುಳಿ ಭಾಳ ಆಗುತ್ತೆ, ಸ್ವಲ್ಪ ಬೆಲ್ಲ ತಗೊಂಡಿದ್ದೀನಿ. ಈಗ ಒಂದು ಸ್ಟವ್ ಮೇಲೆ ಬಾಣಲಿ ಇಟ್ಟು ಸ್ಟವ್ ಹಚ್ಕೋತಾ ಇದ್ದೀನಿ. ಎಣ್ಣೆ ಹಾಕ್ಕೋತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಚೆನ್ನಾಗಿ ಬರುತ್ತೆ. ಅಂದರೆ ನೀರೇನೂ ಹಾಕ್ಕೊಳ್ಳೋಂಗಿಲ್ಲ, ಎಣ್ಣೆಲಿ ಕುದಿಬೇಕು. ಅಂದರೆ ಅತಿಶಯನೂ ಹಾಕೋಬಾರ್ದು, ಸ್ವಲ್ಪ ಅಷ್ಟೇ ಮೀಡಿಯಮ್ಮಾಗಿ ಹಾಕ್ಕೋತಾ ಇದ್ದೀನಿ ನೋಡಿ. ಒಂದು 4-5 ಸ್ಪೂನ್ ಸಾಸಿವೆ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಒಗ್ಗರಣೆಗೆ. ಸಾಸಿವೆ ಜೀರಿಗೆ ಚಟ್ಪಟ ಅಂದಮೇಲೆ ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಬೆಳ್ಳುಳ್ಳಿನ ಜಜ್ಕೋಬಾರ್ದು, ಅಂದರೆ ಜಜ್ಕೋಬೇಕಂತಂದರೆ ಸ್ವಲ್ಪ ಜಜ್ಕೋಬೇಕು. ಅಂದರೆ ಹೆಸರು ಹಾಗೆ ಉಳಿಬೇಕು, ಆ ಥರ ಜಜ್ಕೋಬೇಕು. ಹೆಸರು ದೊಡ್ಡ ಹೆಸರು ಉಳಿಬಾರ್ದು, ಹಾಗೇ ತೀರಾ ಸಣ್ಣಗೂ ಆಗಬಾರ್ದು. ಆದರೆ ಬಾಯಲ್ಲಿ ಸಿಗೋ ಥರ ಜಜ್ಕೋಬೇಕು ನೋಡಿ. ಈ ಥರ. ಈ ಕರಿಬೇವು ಹಾಕ್ಕೊಳ್ತಾ ಇದ್ದೀನಿ. ಕರಿಬೇವು ಮಸ್ಟ್ ಆ್ಯಂಡ್ ಶುಡ್ ಹಾಕೋಬೇಕು ಕಂಪಲ್ಸರಿ. ಈಗ ಟೊಮೆಟೊ ಹೆಚ್ಕೊಂಡಿದ್ದು, ಟೊಮ್ಯಾಟೊನ ಒಂದು ಟೊಮ್ಯಾಟೊ 2 ಭಾಗ ಮಾಡಿ ಉದ್ದದಕ್ಕೆ ಹೆಚ್ಕೋಬೇಕು. ಚಿಕ್ಕದಾಗಿ ಹೆಂಚ್ಕೊಂಡ್ರೆ ಚೆನ್ನಾಗಿರಲ್ಲ, ಬಾಯಲ್ಲಿ ಸಿಗಲ್ಲ. ಅಂದರೆ ಟೊಮ್ಯಾಟೊ ಎಲ್ಲ ಖಾರ ಉಪ್ಪು ಬೆಂದಾಗ ಟೊಮ್ಯಾಟೊ ಚೆನ್ನಾಗಿ ಟೇಸ್ಟಾಗಿ ಬರುತ್ತೆ ಬಾಯಲ್ಲಿ. ಆ ರೀತಿ ದೊಡ್ಡದಾಗಿ ಹಚ್ಕೋಬೇಕು ನೋಡಿ. ಈಗ ಟೊಮ್ಯಾಟೊ ಕಲಿಸ್ಕೊಳ್ತಾ ಇದ್ದೀನಿ ಒಗ್ಗರಣೆಯಲ್ಲಿ ನೋಡಿ. ನೀರೇನು ಬಳಸಬಾರ್ದು, ಹಾಗೇ ಕುದಿಬೇಕು. ಟೊಮೆಟೊ ನೀರು ಬಿಟ್ಕೊಳ್ಳುತ್ತೆ ನೋಡಿ. ಎಲ್ಲ ಎಣ್ಣೆಯಲ್ಲಿ ಕಲಿಸ್ಕೊಳ್ತಾ ಇದ್ದೀನಿ. ಬಿಸಿ ಅನ್ನಕ್ಕೆ ಗೊಜ್ಜು ಹಾಕ್ಕೊಂಡು ಮೇಲೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ ನೋಡಿ. ಟೊಮ್ಯಾಟೊನ ಎಣ್ಣೆಲಿ ಹುರ್ಕೊಳ್ತಾ ಇದ್ದೀನಿ. ಸ್ವಲ್ಪ ಮೆತ್ತಗೆ ಹಾಕಬೇಕು, ಟೊಮ್ಯಾಟೊ ಫ್ರೈ ಆಗಬೇಕು. ಕುದೀತಾ ಇದ್ದೀನಿ ನೋಡಿ. ಈ ರೀತಿ ಕಲರ್ ಚೇಂಜ್ ಆಗೈತೆ, ಫುಲ್ ಮೆತ್ತಗೆ ಆಗೈತೆ ಟೊಮ್ಯಾಟೊ. ಈಗ ಸ್ಪೈಸಸ್ ಎಲ್ಲ ಉಪ್ಪು, ಖಾರ, ಅರಿಶಿನ, ಹಾಗೆ ಸ್ವಲ್ಪ ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಮಿಕ್ಸ್ ಮಾಡ್ಕೊತೀನಿ ಈಗ ಎಲ್ಲ ನೋಡಿ. ನೀರು ಏನೂ ಸೇರಿಸ್ಕೊಳ್ಳೋಂಗೆ ಇಲ್ಲ, ಟೊಮೆಟೊ ನೀರು ಬಿಟ್ಕೊಂಡು ಮೆತ್ತಗೆ ಆಗುತ್ತೆ, ಚೆನ್ನಾಗಿ ಬರುತ್ತೆ ನೋಡಿ. ಹಾಗೆ ಇದನ್ನ ಕುದಿಯೋಕೆ ಬಿಡಬೇಕು. ಒಂದು 5 ನಿಮಿಷ ಕುದಿಯೋಕೆ ಬಿಟ್ಟರೆ ಗೊಜ್ಜು ರೆಡಿಯಾಗಿ ಹೋಗುತ್ತೆ. ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ ನೋಡಿ. ಹೇಗೆ ಕುದೀತಾ ಇದೆ. ಟೊಮೆಟೊ, ಉಪ್ಪು, ಖಾರ, ಅರಿಶಿನ ಎಲ್ಲ ಸ್ಪೈಸಸ್ನ ಹೊಂದ್ಕೋಬೇಕು ನೋಡಿ. ನೀರೇ ಹಾಕಿದ್ಲಿ ತಾನೇ ಟೊಮೆಟೊ ನೀರಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ಮೇಲೆ ನೋಡಿ. ಹೇಗೆ ಕಾಣ್ತಾ ಇದೆ. ಅನ್ನಕ್ಕಂತೂ ತುಂಬ ಚೆನ್ನಾಗಿರುತ್ತೆ, ಚಪಾತಿ ರೊಟ್ಟಿಗೂ ನಾವು ತಿನ್ಬೋದು ಬಳಸ್ಕೊಂಡು ನೋಡಿ. ಹೇಗೆ ಕುದೀತಾ ಇದೆ, ನೀರೆಲ್ಲ ಬಿಟ್ಕೊಂಡಿತ್ತು. ಒಂಥರ ರಸಮ್ ಫ್ಲೇವರ್ ಬರುತ್ತೆ, ಬಟ್ ರಸಮ್ ಅಲ್ಲ, ಗೊಜ್ಜು ನೋಡಿ. ಪ್ಲೀಸ್ ಲೈಕ್, ಶೇರ್, ಕಮೆಂಟ್.